ಜಾನು ಯಾರೋ ಬಂದಿದ್ದಾರೆ ಅನ್ಸುತ್ತೆ, ಹೋಗಿ ಬಾಗಿಲು ತೆಗಿಯಮ್ಮ, ಹೋಗು. ಇಲ್ಲ ಅಜ್ಜಿ, ಅವ್ರ ಮನೇಲಿ ಇಲ್ಲದೆ ಇರುವಾಗ ಯಾರಾದರೂ ಬಂದು ಬಾಗಿಲು ತಟ್ಟಿದ್ರೆ ತೆಗಿಬಾರ್ದು ಅಂತ ಅವ್ರು ಹೇಳಿದ್ದಾರೆ, ಅದಕ್ಕೆ ನಾನು ತೆಗಿಯಲ್ಲ. ಅಲ್ಲಮ್ಮ, ಅಕಸ್ಮಾತ್ ನಿನ್ನ ಗಂಡನೇ ಬಂದಿದ್ರೆ? ಅಜ್ಜಿ ಅವ್ರ ಹತ್ರ ಕೀ ಇದೆ, ಅವ್ರು ಹಾಗೆಲ್ಲ ಬೆಲ್ ಮಾಡಲ್ಲ, ಡೈರೆಕ್ಟಾಗಿ ಒಳಗೆ ಬರ್ತಾರೆ. ಸೈ ಮತ್ತೆ ಬೆಲ್ ಹೊಡಿತಿದ್ದಾನಲ್ಲ, ಹೋಗಿ ಬಾಗಿಲು ತೆಗಿಯಮ್ಮ, ನಾನು ಇದ್ದೀನಲ್ಲ, ಹೋಗು. ಇಲ್ಲ ಅಜ್ಜಿ, ಅವ್ರು ಬರೋರ್ಗು ನಾನು ಬಾಗಿಲು ತೆಗಿಯಲ್ಲ. ಯಾಕೆ ಬೆಲ್ ಮಾಡಿದ್ರು ಯಾರು ಡೋರ್ ಓಪನ್ ಮಾಡ್ತಿಲ್ಲ? ಮನೇಲಿ ಯಾರಾದರೂ ಇದಾರೋ ಇಲ್ವೋ? ರಾಣಿ, ಅಲೋ ಗ್ರ್ಯಾಂಡ್ ಮಾ, ಅಜ್ಜಿ ಯಾಕೆ ಬೆಲ್ ಮಾಡ್ತೀನಿ, ಡೋರ್ ಓಪನ್ ಮಾಡ್ತಿಲ್ಲ? ಡೋರ್ ಓಪನ್ ಮಾಡಿ. ಏಯ್, ಯಾರೋ ನೀನು? ನಾನು ಯಾಕೋ ನಿನಗೆ ಬಾಗಿಲು ತೆಗಿಬೇಕು ಅವಾಗ? ನಾನು ಜಯಂತ್ ಫ್ರೆಂಡ್ ಸಚಿನ್ ಫಾರಿನಿಂದ ಬಂದಿದ್ದೀನಿ. ಐ ಮೀನ್ ಮಾತಾಡ್ಸಕ್ ಬಂದಿದ್ದೀನಿ. ಡೋರ್ ಓಪನ್ ಮಾಡಿ. ನೋಡಪ್ಪ, ಅವನು ಕೆಲ್ಸಕ್ಕೆ ಹೋಗಿದ್ದಾನೆ, ಅವನು ಬಂದ ಮೇಲೆ ಬಾ. ವಾಟ್ ಇಸ್ ದಿಸ್? ಅವ್ನು ನೋಡಿದ್ರೆ ವೈಫ್ ಮನೇಲೇ ಇರ್ತಾರೆ ಅಂತ ಹೇಳಿದ್ದ, ಇಲ್ಲಿ ನೋಡಿದ್ರೆ ಗ್ರ್ಯಾಂಡಿ ಕೂತಿದ್ದಾರೆ. ಅಲ್ಲ, ಮದುವೆ ಆಗಿ ಹುಡುಗಿ ಸಿಗ್ತಾ ಇಲ್ಲ ಅಂತೇಳಿ ಇವ್ರನ್ನೇ ಮಾಡ್ಕೊಂಡ್ಬಿಟ್ಟೇನೋ. ಛೇ, ಎಂತ ತಪ್ಪು ಕೆಲಸ ಮಾಡ್ಬಿಟ್ಟ. ನನಗೆ ಹೇಳಿದ್ರೆ ಫಾರಿನ್ ಹುಡುಗಿನ ಸೆಟ್ ಮಾಡ್ತಿದ್ನಪ್ಪ. ಏಯ್, ಏನೋ ಗೊಣಗ್ತಾ ಇದ್ಯಾ? ನಾನು ಆಗಲೇ ಹೇಳಿದ್ನಲ್ಲ, ಹೋಗು ಅಂತ. ಹೋಗ. ಅಜ್ಜಿ, ನಂಗೊಂದು ಸ್ಮಾಲ್ ಡೌಟು. ನೀವು ಜಯಂತ್ ಹೆಂಡ್ತಿನಾ? ಏಯ್, ಎದ್ರೆ ನಿನ್ನ ಹಲ್ಲು ಮುರಿದಾಕ್ಬಿಡ್ತೀನಿ. ಜಯಂತು ಮದುವೆ ಆಗಿರೋದು ನನ್ನ ಮೊಮ್ಮಗಳನ್ನ. ಅಜ್ಜಿ ಸಾರಿ ಅಜ್ಜಿ, ನಾನು ಫಾರಿನಿಂದ ಬಂದಿದ್ದೀನಿ ಜಯಂತ್ ನೋಡೋಕೆ. ಪ್ಲೀಸ್ ಅಜ್ಜಿ, ಡೋರ್ ಓಪನ್ ಮಾಡಿ. ಏನಪ್ಪ, ನಿನಗೆ ಒಂದು ಸಲ ಹೇಳಿದ್ರೆ ಅರ್ಥ ಆಗೋಲ್ವಾ? ಅವನು ಫೋನ್ ಮಾಡಲಿ, ಆವಾಗ ನಾನು ಬಿಡ್ತೀನಿ, ಗೊತ್ತಾಯ್ತಾ? ಯಾವಾಗ? ಗುಡ್ ಐಡಿಯಾ ಗ್ರಾಣಿ. ಅಜ್ಜಿ, ಜಯಂತ್ ಫೋನ್ ಬಿಸಿ ಬರ್ತಿದೆ, ಏನ್ ಮಾಡ್ಲಿ? ಏನು ಮಾಡಬೇಡ, ನನ್ನ ಮೊಮ್ಮಗಳಿಗೆ ಹೇಳ್ತೀನಿ ಫೋನ್ ಮಾಡು ಅಂತ, ನೀನು ಹೋಗು. ಏನ್ ಮಾಡೋದೀಗ? ವಾಟ್ ಟು ಡೂ? ಗ್ರಾನಿ ನೋಡಕ್ ಸಾಫ್ಟ್ ಆಗಿದ್ರು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದ್ದಾರೆ. ಬಾ. ಜಾನು, ಅವನು ನಿನ್ನ ಗಂಡನ ಫ್ರೆಂಡೇನೆ? ಇಲ್ಲ ಅಜ್ಜಿ, ನಾನು ಇವ್ರನ್ನ ಯಾವತ್ತೂ ನೋಡಿಲ್ಲ, ನಂಗೆ ಇವ್ರು ಯಾರು ಅಂತಲೇ ಗೊತ್ತಿಲ್ಲ. ಇರು, ನಾನು ಅವ್ರಿಗೆ ಒಂದ್ಸತಿ ಫೋನ್ ಮಾಡಿ ಕೇಳ್ತೀನಿ, ಆಮೇಲೆ ಬಾಗಿಲು ತೆಗಿತೀನಿ. ಒಂದ್ ನಿಮಿಷ ಗಾಡಿ ನಿಲ್ಸಿ. ಯಾಕೆ ಮೇಡಮ್ ಅವರೇ? ನಿಲ್ಸಿ, ಹೇಳ್ತೀನಿ. ನಿಮಗ್ ಬೇರೆ ಏನಾದ್ರೂ ಕೆಲಸ ಇದೆಯಾ? ಅಯ್ಯೋ, ಅದ್ ಯಾಕೆ ಮೇಡಮ್ ಅವ್ರೆ, ಏನಾದ್ರು ಕೆಲಸ ಇದ್ದದ ಅಂತ ಕೇಳಿರಿ. ಅದೇನಾರ ಕೆಲಸ ಇರ್ಲಿ ಬಿಡಿ, ನಿಮ್ಗೋಸ್ಕರ ಎಲ್ಲ ಬಿಟ್ಬಿಡ್ತೀನಿ. ಸುಮ್ಮನೆ ಹೇಳ್ದೆ. ಹೇಳಿ ಮೇಡಮ್ ಅವ್ರೆ, ಏನ್ ವಿಷಯ? ಅದು ನನಗೆ ಖುಷಿ ನೋಡ್ಬೇಕು ಅಂತ ಅನ್ನಿಸ್ತಿದೆ. ನಿಮ್ಗೆ ತೊಂದರೆ ಇಲ್ಲ ಅಂದ್ರೆ ಅವಳನ್ನ ನೋಡ್ಕೊಂಡು ಹೋಗೋಣವಾ? ಅಯ್ಯೋ, ಇದ್ರಲ್ಲಿ ತೊಂದರೆ ಎಲ್ಲಿಂದ ಬಂತು ಮೇಡಮ್ ಅವ್ರೆ? ಬನ್ನಿ, ಮನೆಗೆ ಹೋಗಿ ನಡ್ಕೊಂಡ್ ಬರಮ್ಮ. ಇಲ್ಲ, ಮನೆಗ್ ಬೇಡ, ಅಲ್ಲಿ ಹೋದ್ರೆ ಲೇಟ್ ಆಗುತ್ತೆ. ಆಮೇಲೆ ನಿಮ್ ಮನೆಯವರು
ಬೇಜಾರು ಮಾಡ್ಕೋತಾರೆ. ಹಂಗೆಲ್ಲ ಏನು ಆಗೋದಿಲ್ಲ, ಬನ್ನಿ ಮೇಡಮ್ರೆ. ಇಲ್ಲ ಮನೆಗೆ ಬೇಡ ಅಂತ ಹೇಳಿದ್ನಲ್ಲ, ಅಲ್ಲಿ ಹೋದ್ರೆ ಲೇಟ್ ಆಗುತ್ತೆ. ನನ್ನಿಂದ ಬೇರೆಯವ್ರಿಗೆ ಬೇಜಾರಾಗೋದು ನನಗಿಷ್ಟ ಇಲ್ಲ. ಹೋಗ್ಲಿ ಬಿಡಿ, ಅವಳನ್ನ ಇನ್ನೊಂದಿನ ನೋಡ್ಕೊಂಡು ಹೋಗೋಣ. ನಿಮ್ಮನೆಗೆ ನಡೀರಿ. ಸರಿ, ಒಂದ್ ಕೆಲಸ ಮಾಡಮ್ಮ, ನಾಳೆ ಬೆಳಿಗ್ಗೆ ಕೆಲ್ಸಕ್ಕೆ ಹೋಗೋದಕ್ಕೆ ಬೇಗ ರೆಡಿ ಆಗ್ಬಿಡಿ. ನಾವಿಬ್ರು ಹೋಗ್ಬಿಟ್ಟು ಮುದ್ದಮ್ಮ ನೋಡ್ಕೊಂಡು ಹಂಗಿದಂಗೆ ನೀವು ಆಫೀಸ್ಗೆ ಹೋಗಿರಂತೆ, ಸರಿನಾ? ಸರಿ, ಹಾಗೆ ಮಾಡೋಣ. ಆಯ್ತು, ಬನ್ನಿ. ಅಳದೆ ಇನ್ನೇನ್ ಮಾಡ್ಲಿ ವೆಂಕಿ? ಪಾಪ ಆ ಮಗು ವಿಷಯದಲ್ಲಿ ಅವ್ನು ಯಾಕೆ ಹಾಗೆ ಆಟ ಆಡ್ತಿದ್ದಾನೆ? ಖುಷಿ ಹೋಗಲ್ಲ ಅಂತ ಅಷ್ಟೇ ಹೇಳಿದ್ರು ಈ ರೀತಿ ಎಲ್ಲ ಮಾಡ್ತಾರಲ್ಲ. ಪೊಲೀಸ್ ಅವ್ರನ್ನ ಕರ್ಕೊಂಡ್ ಬಂದು ಖುಷಿನ್ ಕರ್ಕೊಂಡು ಹೋದ್ರಲ್ಲ. ಅತ್ತೆ, ಆ ಸೌಪರ್ಣಿಕನು ರವಿಶಂಕರು ಸೇರಿಕೊಂಡು ಈ ಥರದ್ದು ಏನೋ ಒಂದು ಕಿತಾಪತಿ ಮಾಡ್ತಾರೆ ಅಂತ ನಂಗೆ ಅವತ್ತಿಂದ ಅನ್ನಿಸ್ತಾನೆ ಇತ್ತು. ಆದರೆ ಇಷ್ಟು ಬೇಗ ಅವ್ರು ಹೀಗೆ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಹೋದ್ಸಲ ಅವ್ರು ಬಂದು ಬಲವಂತ ಮಾಡಿ ಖುಷಿನ ಕರ್ಕೊಂಡು ಹೋದಾಗ ಸಿದ್ದು ಮತ್ತೆ ಭಾವನಾ ಹೇಗೋ ಮಾಡಿ ಖುಷಿನ ವಾಪಸ್ ಕರ್ಕೊಂಡು ಬಂದರು. ಈ ಸರಿ ಮತ್ತೆ ಸಿದ್ದು ಭಾವನ ಎಲ್ಲಿ ಹಾಗೆ ಮಾಡ್ಬಿಡ್ತಾರೇನೋ ಅಂತ ಅವರು ಪೊಲೀಸರನ್ನೇ ಕರ್ಕೊಂಡು ಬಂದಿದ್ದಾರೆ. ಹಾಳಾದವ್ರು, ಒಂದು ಸ್ವಲ್ಪನೂ ಮನುಷ್ಯತ್ವ ಅನ್ನೋದೇ ಇಲ್ಲ ಅವ್ರಿಗೆ. ಖುಷಿಗೆ ಅಲ್ಲಿರೋದಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ ವೀಣಾ. ಅದಕ್ಕೆ ಅವಳು ಹೋಗಕ್ಕೆ ಅಷ್ಟ ಹಠ ಮಾಡಿದ್ದು. ಆದ್ರೂ ಅವಳನ್ನ ಕರ್ಕೊಂಡು ಹೋದ್ರು. ಈಗ ಅವಳ ಪರಿಸ್ಥಿತಿನ ನೆನೆಸ್ಕೊಂಡ್ರೆ ನನಗೆ ಭಯ ಆಗ್ತಾ ಇದೆ. ಅದು ಅಲ್ಲದೆ ಅವಳನ್ನ ನಾನು ಜೋಪಾನವಾಗಿ ನೋಡ್ಕೋತೀನಿ ಅನ್ನೋ ಭರವಸೆ ಮೇಲೆ ಭಾವನ ಅವಳನ್ನ ಇಲ್ಲಿ ಬಿಟ್ಟು ಹೋಗಿದ್ದಾಳೆ. ಈಗ ಭಾವನ ಕೇಳಿದ್ರೆ ನಾನು ಏನಂತ ಹೇಳಿ? ಅವಳ ಪ್ರಶ್ನೆಗೆ ಹೇಗೆ ಉತ್ತರ ಕೊಡ್ಲಿ? ಅತ್ತೆ, ನೀವು ಹಿಂಗೆ ಅಳ್ತಾನೆ ಕೂತ್ಕೊಂಡ್ರೆ ಈ ಸಮಸ್ಯೆಗೆ ಪರಿಹಾರ ಸಿಗಕ್ಕಿಲ್ಲ. ಏನೆಲ್ಲ ನಡೀತು ಅದನ್ನ ಭಾವನಾ ಅಕ್ಕನ ಹತ್ರ ಹೇಳ್ಬಿಡಿ, ಅವರೇ ಏನಾದರೂ ಮಾಡ್ಬೋದು. ನನ್ನಿಂದ ಆಗಲ್ಲ ಚೆಲ್ವಿ. ಈ ವಿಷಯದಲ್ಲಿ ಪದೇ ಪದೇ ತಪ್ಪಾಗ್ತಾ ಇದೆ. ಭಾವನಂಗೆ ಮುಖ ತೋರ್ಸಕ್ಕೂ ನನ್ಗಾಗ್ತಾ ಇಲ್ಲ. ಖುಷಿ ನೋಡು, ಅಳ್ಬಾರ್ದು ಪುಟ್ಟ. ನಾನು ನಿನ್ನ ಅತ್ತೆ ಅಲ್ವಾ? ನಾನು ನಿನ್ನ ಅವ್ರಿಗಿಂತ ಚೆನ್ನಾಗಿ ನೋಡ್ಕೋತೀನಿ. ನಾಳೆ ಇಲ್ಲಿಂದನೇ ಸ್ಕೂಲ್ಗೆ ಹೋಗುವಂತೆ. ಇಲ್ಲ, ನನಗೆ ಭಾವನಾ ಅಮ್ಮ ಬೇಕು. ನಾನು ಲಕ್ಷ್ಮಿ ಅಜ್ಜಿ ಮನೆಗೆ ಹೋಗ್ತೀನಿ. ನನಗೆ ಬರ್ತಿರೋ ಕೋಪಕ್ಕೆ ಖುಷಿ ಪುಟ್ಟ, ಹಾಗೆಲ್ಲ ಹಠ ಮಾಡಬಾರ್ದು. ನಾನು ನಿನ್ನ ಅವ್ರಿಗಿಂತ ಜಾಸ್ತಿ ಕೇರ್ ಮಾಡ್ತೀನಿ. ನೀನು ಏನು ಕೇಳಿದ್ರು ಕೊಡಿಸ್ತೀನಿ. ಚಾಕ್ಲೇಟ್ಸ್, ಐಸ್ ಕ್ರೀಮ್ ಇದೆಲ್ಲ ಕೊಡಿಸ್ತೀನಿ. ಹಾಗೆ ನಿನ್ನ ಆಟ ಆಡೋದಕ್ಕೆ ಪಾರ್ಕ್ಗೂ ಕರ್ಕೊಂಡು ಹೋಗ್ತೀನಿ. ಇಲ್ಲ, ನನಗದೆಲ್ಲ ಏನು ಬೇಡ. ನನಗೆ ಭಾವನಾ ಅಮ್ಮ ಬೇಕಷ್ಟೆ. ಗುಡ್ ಗರ್ಲ್ ಅಲ್ವಾ ನೀನು? ಸರಿ ಪುಟ್ಟ, ಹೋಗಿವಾಗ ಮಲ್ಕೋ. ಆಮೇಲೆ ನಾನು ನಿನ್ನ ಪಾರ್ಕ್ಗೆ ಆಟ ಆಡಕ್ಕೆ ಕರ್ಕೊಂಡು ಹೋಗ್ತೀನಿ. ಹೋಗಮ್ಮ.
ಬಂಗಾರಿ. ಅದೆಷ್ಟು ಹಠ ಮಾಡ್ತಾಳೆ ಅವಳು. ಅದು ಹೇಗೆ ಪೇಷನ್ಸಲ್ಲಿ ಹ್ಯಾಂಡಲ್ ಮಾಡ್ತೀವಿ ಅವಳನ್ನ? ನೋಡು ರವಿ, ಮಕ್ಳಂದ್ರೇ ಹೀಗೆ ಹಠ ಅಳು ಇದೆಲ್ಲ ಇದ್ದಿದ್ದೆ. ನಾನು ಹೇಗೋ ಹ್ಯಾಂಡಲ್ ಮಾಡ್ಕೋತೀನಿ. ನಿನ್ನ ಕೈಲಾಗ್ಲಿಲ್ಲ ಅಂದ್ರೆ ಸುಮ್ಮನೆ ಇದ್ಬಿಡು. ಹೋದ್ಸಲ ಥರ ಎಲ್ಲ ಹಾಳು ಮಾಡಬೇಡ. ಇದೊಂದು ಬಾಕಿ ಇತ್ತು ನನಗೆ. ಅಂದ್ಹಾಗೆ ರವಿ, ಸಂತೋಷ್ಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಇಷ್ಟು ಈಸಿಯಾಗಿ ಖುಷಿನ ನಮ್ಮನೆಗೆ ಕರ್ಕೊಂಡು ಬರ್ಬೋದು ಅನ್ನೋ ಐಡಿಯಾ ಕೊಟ್ರಲ್ಲ, ಸೂಪರ್. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ನೀನು ಈ ಥರ ಖುಷಿಯಾಗಿ ನೋಡೋದೆ ನಂಗೆ ತುಂಬ ಖುಷಿ ಆಗ್ತಿದೆ. ತುಂಬ ಬಾಯಾರಿಕೆ ಆಗ್ತಿದೆ. ಅಟ್ಲೀಸ್ಟ್ ಕುಡಿಯೋಕ್ಕೆ ನೀರಾದ್ರೂ ಕೇಳೋಣ. ಅಜ್ಜಿ, ಕುಡಿಯೋಕ್ಕೆ ಸ್ವಲ್ಪ ನೀರು ಕೊಡ್ತೀರಾ? ಏಯ್, ನಿನಗೆ ಎಷ್ಟು ಸಲ ಹೇಳೋದು, ಜಯಂತ್ ಹತ್ರ ಫೋನ್ ಮಾಡಿಸು, ನಿನಗೆಲ್ಲ ಸಿಗುತ್ತೆ. ಯಾವಾಗ ಕುಡಿಯೋಕ್ಕೆ ನೀರು ಕೇಳಿದ್ರೆ ಕೊಡಲ್ಲ ಅಂತಾರೆ. ಬಂದಿದ್ದ ಟೈಮೇ ಸರಿ ಇಲ್ಲ. ಅಜ್ಜಿ, ಸ್ಪೆಷಲ್ ಆಗಿ ಏನೋ ಮಾಡ್ತಾ ಇದ್ರಿ ಅನ್ಸುತ್ತೆ. ಕುಡಿಯೋಕೆ ನೀರಂತೂ ಕೊಟ್ಟಿಲ್ಲ, ತಿನ್ನೋಕೆ ಏನಾದ್ರು ಕೊಡ್ತೀರಾ? ಏಯ್, ನೀನು ಹೀಗೆ ಮಾತಾಡ್ತಿದ್ರೆ ಬಿಸಿ ಬಿಸಿ ಕಜ್ಜಾಯ ಮಾಡಿ ಮಕ್ಕೆ ತೊಟ್ಟು ಬಿಡ್ತೀನಿ. ಹುಷಾರು, ಹೋಗ. ಅಜ್ಜಿ, ಇವ್ ನೋಡಿದ್ರೆ ಹೋಗೋ ಥರನೇ ಕಾಣಿಸ್ತಾ ಇಲ್ಲ. ನನಗೆ ಯಾಕೋ ಭಯ ಆಗ್ತಿದೆ ಅಜ್ಜಿ. ಯಾಕೆ ಭಯ ಪಡ್ತೀಯ? ನಾನಿಲ್ವಾ ನಿನ್ನ ಜೊತೆಯಲ್ಲಿ? ಇವ್ರು ಫೋನ್ ಮಾಡಿದ್ರೆ ಫೋನೇ ಪಿಕ್ ಮಾಡ್ತಾ ಇಲ್ಲ. ಇವ್ರು ನೋಡಿದ್ರೆ ಹೋಗ್ತಾನೆ ಇಲ್ಲ. ಛೇ, ಏನು ಮಾಡೋದಜ್ಜಿ ಈಗ? ಅದೇ ನನಗೂ ಅನುಮಾನ. ನಿನ್ನ ಗಂಡ ಮನೇಲಿಲ್ಲ, ಇವನಾಗ ಸುಮ್ಮನೆ ಸುತ್ತವನೆ. ಈ ವಿಷಯ ಅವ್ರಿಗೆ ಗೊತ್ತಾದರೆ ಎಷ್ಟು ಕೋಪ ಮಾಡ್ಕೋತಾರೆ ಗೊತ್ತಾ? ಛೇ, ಇವ್ರನ್ನ ನೋಡ್ತಿದ್ರೆ ಅವ್ರ ಫ್ರೆಂಡು ಅಂತಾನೆ ಅನಿಸ್ತಿಲ್ಲ. ನೀನು ನನ್ನ ಗಂಡನ ನೋಡಿದ್ಯಾ ತಾನೆ, ಎಷ್ಟು ಡೀಸೆಂಟಾಗಿದ್ದಾರೆ ಅಂತ. ಇವ್ರು ನೋಡಿ ಹೇಗಿದ್ದಾರೆ ಅಂತ. ಇಂಥವ್ರನ್ನೆಲ್ಲ ಅವರು ಎಂಟರ್ಟೈನೇ ಮಾಡಲ್ಲ ಅಜ್ಜಿ. ಏನು ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಮೊದಲು ನೀನು ಆ ಕರ್ಟನ್ನು ಮುಚ್ಚು. ಅವನು ಒಳಗೆ ಹೇಗೆ ನೋಡ್ತಾನೋ ನಾನು ನೋಡ್ತೀನಿ. ಹಾಂ, ಒಳ್ಳೆ ಐಡಿಯಾ. ಮೇಡಮ್ ಮೇಡಮ್, ನನ್ನ ಮಾತು ಕೇಳಿ ಮೇಡಮ್. ಡೋರ್ ಓಪನ್ ಮೇಡಮ್. ಮೇಡಮ್, ಅಪ್ಪ, ಅಜ್ಜಿ ಒಳ್ಳೆ ಐಡಿಯಾ ಕೊಟ್ಟೆ. ಯಾಕೆ ಇವ್ರು ನನ್ನ ವಿಷಯದಲ್ಲಿ ಈ ಥರ ಆಡ್ತಿದ್ದಾರೆ? ಮನೆಗೆ ಬಂದಿರೋಷ್ಟು ಈ ಥರ ಟ್ರೀಟ್ ಮಾಡೋದು? ಲೋ ಜಯಂತ, ಎಲ್ಲಿದ್ಯೋ? ಬೇಗ ಬಾರೋ. ಅಟ್ಲೀಸ್ಟ್ ಫೋನ್ ಆದ್ರೂ ರಿಸೀವ್ ಮಾಡೋ. ಲಕ್ಷ್ಮಿ, ಯಾಕೆ? ಏನಾಯ್ತು? ಲಕ್ಷ್ಮಿ, ಏನಾಯ್ತು? ನೀನು ಹಿಂಗೆ ಅಳ್ತಾ ಇದ್ರೆ ನನಗೆ ಏನಂತ ಅನ್ಕೊಳ್ಳಿ? ಏನಾಯ್ತು? ವೀಣಾ, ಏನಾಯ್ತಮ್ಮ? ಅದು ಮಾವ, ಆ ಸೌಪರ್ಣಿಕನು ರವಿಶಂಕರು ಬಂದು
ಖುಷಿನ ಅವ್ರ ಜೊತೆ ಕರ್ಕೊಂಡು ಹೋಗ್ಬಿಟ್ರು ಮಾವ. ಮಗುನ ಅವ್ರ ಜೊತೆ ಕಳ್ಸಲ್ಲ ಅಂತ ಹೇಳ್ಬೇಕಿತ್ತಮ್ಮ. ಹೇಳಿದ್ವಿ ಮಾವ, ಕಳ್ಸೋದಿಲ್ಲ ಅಂತಾನೆ ಹೇಳಿದ್ವಿ. ಈ ಸರಿ ಪೊಲೀಸರನ್ನ ಜೊತೆಲಿ ಕರ್ಕೊಂಡು ಬಂದಿದ್ರು. ನಾನು ಬಂದು ಖುಷಿನ ಕೇಳಿದಾಗ ಕಳಿಸ್ಕೊಟ್ಟಿಲ್ಲ, ಅದಕ್ಕೆ ಇವ್ರನ್ನ ಕರ್ಕೊಂಡು ಬಂದಿದ್ದೀನಿ. ನಾವೇನು ಸುಮ್ಮನೆ ಬಂದಿಲ್ಲ, ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ನಾವು ಕೂಡ ಬಂದಿರೋದು. ಏನು ಇದು ಹಿಂಗೆ ಹೇಳ್ತಿದ್ದಾರೆ? ಮಗಳು ಅವ್ರ ಗಂಡ ಮನೆಗೆ ಹೋಗಿದ್ದಾರೆ ಅಂತ ಹೇಳ್ತಿದ್ದಾರೆ, ಮತ್ತೆ ಈ ಮಗು ಇಲ್ಲಿದೆ. ಏನು ಮಾಡೋಕ್ಕಾಗಲ್ಲಮ್ಮ, ಅವ್ರ ಮಗನ ಅಲ್ಲಿಗೆ ಕಳಿಸ್ಲೇಬೇಕು. ಇಲ್ಲ ಕಾನೂನು ಮೂಲಕ ಹೋರಾಟ ಮಾಡ್ತೀರಂದ್ರೆ ಮಾಡಿ. ನೋಡಿದ್ರೇನ್ರಿ ಈ ಅನ್ಯಾಯನ? ಆ ಸಣ್ಣ ಮಗುಗೆ ಯಾಕೆ ಇಷ್ಟೊಂದು ಕಷ್ಟ? ನಮ್ ಜೊತೆ ಖುಷಿಯಾಗಿರೋದನ್ನ ಆ ದೇವ್ರಿಗೆ ನೋಡಕ್ಕಾಗ್ತಿಲ್ಲ ಅನ್ಸತ್ತೆ, ಅದಕ್ಕೆ ಹೀಗೆಲ್ಲ ಮಾಡ್ತಿದ್ದಾನೆ. ನೀವ್ ಹೋಗಿ ಅವ್ರ ಹತ್ರ ಮಾತಾಡಿ ಖುಷಿನ ಕರ್ಕೊಂಡ್ ಬನ್ನಿ. ಅವಳಿಲ್ದೆ ನನಗಿರೋಕ್ಕಾಗ್ತಿಲ್ಲ ರೀ. ಸಮಾಧಾನ ಮಾಡ್ಕೋ ಲಕ್ಷ್ಮಿ, ಈ ಪರಿಸ್ಥಿತಿಯಲ್ಲಿ ನಾವೇನು ಮಾಡೋಕ್ಕಾಗಲ್ಲ. ಮಗು ಭಾವನ ಜೊತೆ ಇರಬೇಕಿತ್ತು. ನಮ್ಮನೇಲಿ ಇದೆಯಲ್ಲ, ಅದನ್ನೇ ಒಂದು ಅಸ್ತ್ರ ಮಾಡ್ಕೊಂಡು ಕಾನೂನು ಮೂಲಕನೇ ಕರ್ಕೊಂಡು ಹೋಗಿದ್ದಾರೆ. ಈಗ ನಾವೇನಾದರೂ ಮಾಡಿದ್ರೆ ಅದು ಭಾವನ ಮೂಲಕನೇ ಮಾಡಬೇಕು. ನೀವೇ ಹೀಗೆ ಹೇಳಿದ್ರೆ ಹೇಗ್ರಿ? ಭಾವನಂಗೆ ಈ ವಿಷಯ ಗೊತ್ತಾದ್ರೆ ಅವಳು ತಡ್ಕೊಳಲ್ಲ ರೀ. ಅವಳು ಕೇಳಿದ್ರೆ ನಾನು ಏನಂತ ಹೇಳಿ? ಸಮಾಧಾನವಾಗಿರೋ ಲಕ್ಷ್ಮಿ, ಈಗ ನಾನು ಏನ್ ಮಾಡೋ ಪರಿಸ್ಥಿತಿಲಿಲ್ಲ. ಆ ಭಗವಂತ ನಮ್ಮ ಕೈ ಕಟ್ಟಾಕ್ಬಿಟ್ಟಿದ್ದಾನೆ. ನಾನು ಏನ್ ಮಾಡಕ್ ಹೋದ್ರು ಸೋಲ್ ನನ್ನ ಹಿಂಬಾಲಿಸ್ತಿದೆ ಅನ್ನಿಸ್ತಿದೆ. ಹೌದು ಅತ್ತೆ, ಈ ಸಲ ಅವರು ಕಾನೂನನ್ನ ಮುಂದೆ ಇಟ್ಕೊಂಡು ಬಂದಿದ್ದಾರೆ. ಖುಷಿನ ನಾವು ಮತ್ತೆ ಪಡ್ಕೋಬೇಕು ಅಂದ್ರೆ ಹೋರಾಟ ಮಾಡಲೇಬೇಕು ಅತ್ತೆ. ಅಯ್ಯೋ ದೇವ್ರೆ, ಯಾಕಪ್ಪ ನಮ್ ಬದುಕಲ್ಲಿ ಹೀಗೆ ಆಟ ಆಡ್ತಿದ್ಯಾ? ಅಜ್ಜಿ ನನ್ ಹೋಗಲ್ಲ ಅಂತ ಖುಷಿ ಹೇಳ್ತಾ ಇದ್ದಿದ್ದೆ ನನ್ ಕಣ್ಮುಂದೆ ಬರ್ತಾ ಇದೆ. ಮಗು ನೆಮ್ಮದಿಯಾಗಿ ನಮ್ಮ ಮನೇಲಿತ್ತು, ಯಾಕಪ್ಪ ಅವ್ರ ಜೊತೆ ಕಳಿಸ್ಕೊಟ್ಟೆ? ಎಲ್ಲ ನಮ್ಮ ಹಣೆ ಬರ ಲಕ್ಷ್ಮಿ. ಅವನೇನ್ ಬರ್ದಿದ್ದಾನೋ ಅದ್ ನಡಿಲೇಬೇಕು. ಹಾಗಂತ ಮಗು ಹೋಗಿದ್ದು ಒಳ್ಳೇದಾಯ್ತು ಅಂತ ಹೇಳ್ತಾ ಇಲ್ಲ. ಆ ಭಗವಂತನೇ ಆ ಮಗುನ ನಮ್ಮನೆಗೆ ಕಳಿಸಿದ್ದಾನೆ. ಆ ಮಗುನ ಮತ್ತೆ ನಮ್ಮನೆಗೆ ಸೇರಿಸ್ಬೇಕಾದ್ದು ಅವನದೇ ಜವಾಬ್ದಾರಿ. ಹಲೋ ಅಮ್ಮ, ಹೇಗಿದ್ಯಾ? ಈ ಮನೇಲಿ ಹೇಗಿರೋಕ್ ಸಾಧ್ಯ? ನನ್ನ ಬಗ್ಗೆ ಯೋಚನೆ ಮಾಡಕ್ಕೆ ಯಾರಿಗೂ ಸಮಯನೇ ಇಲ್ವಲ್ಲ. ಯಾಕಮ್ಮ ಹೀಗೆ ಮಾತಾಡ್ತಿದ್ಯಾ? ಏನಾಯ್ತು? ಇನ್ನೇನಾಗಬೇಕು? ಈಗಾಗಿರೋ ಸಾಕಾಗ್ತಿಲ್ವಾ? ಈ ಮನೇಲಿ ಎಲ್ಲ ಅವ್ರವ್ರದ್ದೇ ಆಗೋಗಿದೆ. ನನ್ನ ಬಗ್ಗೆ ಯೋಚನೆ ಮಾಡಕ್ಕೆ ಯಾರಿದ್ದಾರೆ ಇಲ್ಲಿ? ಯಾಕಮ್ಮ ಇಷ್ಟೊಂದು ಬೇಜಾರಲ್ಲಿ ಮಾತಾಡ್ತಿದ್ಯಾ? ಮನೇಲಿ ಗಲಾಟೆ ಆಯ್ತಾ? ಏನಾದರೂ ಅಂದ್ರಾ? ಗಲಾಟೆನಾ? ಏನಂತ ಹೇಳಿ ಅದನ್ನ? ಅವಳಿಗೆ ಎಷ್ಟು ಸರಿ ಹೇಳಿದ್ದೀನಿ ನಾನು ಅಡುಗೆ ಮನೆಗೆ ಬರಬೇಡ ಅಂತ. ಮತ್ತೆ ಮತ್ತೆ ಬಂದು ಬಂದು ನನಗೆ ಕೋಪ ತರಿಸ್ತಾಳೆ. ನಿಮ್ಮಪ್ಪ ಅಂತೂ ಈಗೀಗ ಅವಳು ಪರನೇ ಇರ್ತಾರೆ. ಇನ್ನು ನಿಮ್ಮಣ್ಣ ನನ್ನ ಮಾತೇ ಕೇಳಲ್ಲ. ಸಿದ್ದುಗಂತೂ ಅವನ ಪ್ರಪಂಚನೇ ಅವನಿಗಾಗಿದೆ. ಅನ್ನೋ ಯಾರಮ್ಮ ಕೇಳ್ತಾರಿಲ್ಲಿ? ಅಮ್ಮ ಬೇಜಾರು ಮಾಡ್ಕೊಳ್ಬೇಡಮ್ಮ. ಚಲೋ ಈ ಭಾವನಾಯಿಂದಾನೆ ಎಷ್ಟು ಖುಷಿಯಾಗಿರೋ ಸಂಸಾರನ ಹಾಳು ಮಾಡೋಕ್ಕೆ ಅಂತಲೇ ಸೇರಿಕೊಂಡ್ಲು ಅನ್ಸತ್ತೆ. ನನಗಂತೂ ಸಾಕಾಗೋಗಿದೆ ಕಣೆ. ಅವಳು ಮನೆಯಿಂದ ಆಚೆ ಹಾಕಿ ಅಂದರೆ ನಿಮ್ಮ ಅಪ್ಪನಿಗಾಗಲ್ವಂತೆ. ಎಷ್ಟು ಸಾರಿ ನನ್ನ ಕಣ್ಣು ಕಾಣಿಸ್ಕೋಬೇಡ ಅಂದರೆ ಅದನ್ನು ಕೇಳಲ್ಲ. ಇವರೆಲ್ಲ ಸೇರಿಕೊಂಡು ನನ್ನನ್ನು ಹುಚ್ಚೆ ಮಾಡ್ತಾ ಇದ್ದಾರೆ. ಅವಳು ಎಲ್ಲಿರ್ತಾಳೋ ಆ ಮನೆ ನೆಮ್ಮದಿ ಹಾಳೆ. ನೀನು ಸಮಾಧಾನ ಮಾಡ್ಕೊಳಮ್ಮ. ಅಪ್ಪನ ಹತ್ರ ನಾನು ಮಾತಾಡ್ತೀನಿ. ಅದೇನೋ ಮಾತಾಡಮ್ಮ. ನನಗಂತೂ ಯಾವಾಗ ಇದೆಲ್ಲ ಮುಗಿಯಿತು ಅನಿಸ್ಬಿಟ್ಟಿದೆ. ನೀನು ತಲೆ ಕೆಡ್ಸ್ಕೊಳ್ಬೇಡಮ್ಮ. ಹೇಳಿದ್ನಲ್ಲ, ಅಪ್ಪನ ಹತ್ರ ನಾನು ಮಾತಾಡ್ತೀನಿ. ಸರಿಯಮ್ಮ,
ನೀನು ಹೇಳಿದ ಮೇಲಾದರೂ ನಿಮ್ಮಪ್ಪ ಇದಕ್ಕೆಲ್ಲ ಮುಕ್ತಿ ಕೊಡ್ತಾರ ಅಂತ ನೋಡೋಣ. ಅಮ್ಮ, ನಾನು ನಿನ್ನ ಜೊತೆಲಿ ಇರ್ತೀನಿ, ಯೋಚನೆ ಮಾಡಬೇಡ ಆಯಿತಾ? ಸರ್, ಇವಳಾದ್ರೂ ನನ್ನ ಮಾತು ಕೇಳ್ತಾಳೆ. ಈ ಮನೆಯಲ್ಲಿ ಯಾರೂ ನನ್ನ ಮಾತು ಕೇಳಲ್ಲ.